ನಾನು ಮೊದಲೇ ಹೇಳ್ದೆ ಇದೆಲ್ಲ ಬೇಡ ಅಂತ. ನನ್ನ ಮಾತು ಕೇಳಿದ್ಯಾ? ಈಗ ನೋಡಿ ಏನಾಯ್ತು ಅಂತ. ಅವಳೊಬ್ಳೇನ ಹೆಣ್ಣಿರೋದು, ಚಿಟಿಕೆ ಹೊಡೆದ್ರೆ 1000 ಜನ ಕೈ ಕಟ್ಕೊಂಡು ಮುಂದೆ ನಿಂತ್ಕೋತಾರೆ. ಆದ್ರೆ ನೀನು ಅವಳು ಮುಂದೆ ಕೈ ಕಟ್ಕೊಂಡು ಅಮ್ಮ ತಾಯಿ ಅಂತ ಗೋಗರಿಬೇಕು. ನಾಚಿಕೇಡು. ಹೌದಪ್ಪ, ಅವನು ಹೇಳೋದು ನ್ಯಾಯನೇ. ಯಾವ್ದು ನ್ಯಾಯ ಯಾವ್ದು ಅನ್ಯಾಯ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವ್ಯಾರೂ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಅವಳು ಇಷ್ಟಪಟ್ಟಿದ್ದೀನಿ, ಅವಳನ್ನ ಮದುವೆ ಆಗ್ತೀನಿ ಅಷ್ಟೇ. ತಿಳ್ಕೊಳ್ಳಿ. ಹಾ, ಕೇಳಿದ್ರೆ ಅದಕ್ಕೆ ಅವನು ಹೇಳಿದ್ದನ್ನ. ಇಷ್ಟೆಲ್ಲ ಆದ್ರೂ ನೀವು ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತಿದ್ದೀರಲ್ಲ, ನೀವಾದ್ರೂ ಬುದ್ಧಿ ಹೇಳ್ಬಾರ್ದು ಅವನಿಗೆ. ನಾನು ಹೇಳುದು ಕೇಳುದು ಏನಿದೆ, ಅವ್ರಿಗಿಷ್ಟ ಬಂದಾಗ ಮಾಡ್ಲಿ ಬಿಡು. ಹಲೋ ಹಲೋ ಮಾರುತಿ. ಹಲೋ ಮಾರುತಿ. ಹಲೋ ಫ್ರಾಕು. ಅಲ್ಲ ಫ್ರಾಕು ರೀ, ನನ್ನ ಹೆಸರು ಫ್ರಾಕ್ ಅಲ್ಲ ರೀ, ನನ್ನ ಹೆಸರು ಗಿರಿ ಅಂತ. ನನ್ನ ಹೆಸರು ಮಾರುತಿ ಅಲ್ಲ, ಮಚ್ಚ ಅಂತ. ರೀ, ಸ್ವಲ್ಪ ಲಿಫ್ಟ್ ಮಾಡ್ತೀರಾ? ಇನ್ನೂ ಲಿಫ್ಟಾ? ಹಾ, ಲಿಫ್ಟ್ ಅಂದ್ರೆ ಆ ಲಿಫ್ಟ್ ಅಲ್ಲ ರೀ, ಲಿಫ್ಟ್ ಅಂದ್ರೆ ಡ್ರಾಪು ಅಂತ. ನನ್ನ ಕಾಲೇಜಿಗೆ ಡ್ರಾಪ್ ಕೊಡ್ತೀರಾ ಅಂದೆ. ಡ್ರಾಪಾ? ಬನ್ನಿ ಬನ್ನಿ. ಥ್ಯಾಂಕ್ ಯು. ಅವತ್ತು ಬೇರೆ ಕಾರ್ ತಂದಿದ್ರಿ, ಇವತ್ತು ಈ ಕಾರ್ ತಂದಿದ್ದೀರಾ? ಅದು ನಮ್ಮ ಅಣ್ಣಂದು, ಅವನ್ ಲವರಿ ಪ್ರೆಸೆಂಟ್ ಮಾಡಕ್ಕೆ. ಇದು ನಂದು, ನನ್ನ ಲವರಿ ಪ್ರೆಸೆಂಟ್ ಮಾಡಕ್ಕೆ. ಗ್ರೇಟ್. ನೀವ್ ಯಾರನ್ನಾದ್ರೂ ಲವ್ ಮಾಡ್ತಾ ಇದ್ದೀರಾ? ಇನ್ನು ಯಾರನ್ನೂ ಲವ್ ಮಾಡಿಲ್ಲ. ಯಾರಾದ್ರೂ ತೆಳ್ಳಿಗೆ ಬೆಳ್ಳಿಗೆ ಐಶ್ವರ್ಯ ರೈತರ ಹುಡುಗಿ ಸಿಕ್ಕಿದ್ರೆ ಲವ್ ಮಾಡೋಣ ಅಂತ ಅಂದ್ಕೊಂಡಿದೀನಿ. ಐಶ್ವರ್ಯ ರೈ ತರನೇ ಇರ್ಬೇಕಾ? ಶಿಲ್ಪಾ ಶೆಟ್ಟಿ ತರ ಇದ್ರು ಓಕೆ. ಶಿಲ್ಪಾ ಶೆಟ್ಟಿನೇ ಆಗ್ಬೇಕಾ? ರಂಭ ತರನು ಆಗ್ಬೋದು. ರಂಭಾನೇ ಬೇಕಾ? ನೀವು ಆಗ್ಬೋದು, ಆದ್ರೆ ನಿಮ್ಮನ್ನ ಲವ್ ಮಾಡಿ ಅಂತ ಕೇಳಕ್ಕಾಗುತ್ತಾ? ಅಯ್ಯೋ, ನೀವೇನು ಕೇಳ್ಬೇಡಿ. ಇಲ್ಲೇ ಈಗ್ಲೇ ನಾನ್ ನಿಮ್ಮನ್ನ ಲವ್ ಮಾಡ್ತೀನಿ. ಇಲ್ಲೇನಾ? ಇಲ್ಲಾದ್ರೂ ಸರಿ, ಎಲ್ಲಾದ್ರೂ ಸರಿ. ಏನಾಯ್ತು ಡಾರ್ಲಿಂಗ್? ನಿನ್ ಮೊದ್ಲು ಇಳಿ ಕೆಳಗೆ. ಯಾಕೆ? ಮೊದ್ಲು ಇಳಿ ಕೆಳಗೆ ಅಂತೀನಿ. ನೀನೇನು ಮಾತಾಡಬೇಡ, ನೀನ್ ಇಳಿ ಕೆಳಗೆ. ಇಳಿ ಇಳಿ ಇಳಿ. ಅಬ್ಬಾ, ಈ ಹೆಣ್ಣಿನ ಸಹವಾಸನೂ ಬೇಡ, ಅಣ್ಣನ ಶಿಕ್ಷೆನೂ ಬೇಡ. ಮೊದ್ಲು ಜಾಗ ಖಾಲಿ ಮಾಡು. ಅಣ್ಣ ಅಣ್ಣ, ಹೊತ್ಗೆ ಬಂದ ಹೊತ್ಗೆ. ಏಯ್, ಯಾರು ಅದಕ್ಕೆ? ಅಣ್ಣ, ಕಾರು ಹೊತ್ಗೆ ಬಂದಣ್ಣ, ಹೊತ್ಗೆ. ಒಳ್ಳೆ ಲೂಸು. ಅಣ್ಣ ಬಾರಣ್ಣ. ನನಗೆ ಗೊತ್ತಿತ್ತು ನೀನ್ ಬಂದೇ ಬರ್ತೀಯ ಅಂತ. ಪ್ರೀತಿಯಿಂದ ಕರೆದಾಗ ಬರಲಿಲ್ಲ, ಗೌರವದಿಂದ ಹೇಳಿದಾಗ ಕೇಳಲಿಲ್ಲ. ಆವಾಜ್ ಹಾಕಿದ ತಕ್ಷಣ ಓಡ್ ಬಂದೆ. ಇದಕ್ಕೆ ಹೇಳೋದು ದಂಡಂ ದಶಗುಣಂ ಅಂತ. ಈಗ ಹೇಳು, ಮದುವೆ ಯಾವಾಗ ಇಟ್ಕೊಳ್ಳೋಣ? ಇದು ನನ್ನ ಮದುವೆ ಇನ್ವಿಟೇಷನ್. ಗಂಡು ಶ್ರೀರಾಮ್, ಸಾಫ್ಟ್ವೇರ್ ಇಂಜಿನಿಯರ್, ತುಂಬಾ ಮರ್ಯಾದಸ್ಥರು. ಎಲ್ಲಕ್ಕಿಂತ ಹೆಚ್ಚಾಗಿ ಅವ್ರಿಗೆ ನಾನೇ ಮೊದಲನೇ ಹೆಂಡತಿ. ಯಾಕಾಗ್ ನಿಂತ್ಬಿಟ್ಟೆ? ನಾಳೆನೇ ಮುಹೂರ್ತ. ಮದ್ವೆಗೆ ಬರ್ತೀಯಾ ಇಲ್ಲ ಊಟಕ್ಕೆ ಬರ್ತೀಯಾ? ಡಿಸೈಡ್ ಯುವರ್ ಸೆಲ್ಫ್. ಚಾಯ್ಸ್ ಇಸ್ ಯುವರ್ಸ್. ನಮಸ್ಕಾರ ಸರ್. ಬನ್ನಿ 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 ಬನ್ನಿ. ನಮಸ್ಕಾರ. ಬಂದಾಯ್ತು. ನಮಸ್ಕಾರ. ನನ್ನ ತಮ್ಮ ತುಂಬಾ ಒಳ್ಳೆಯವನು, ಅಷ್ಟೇ ಬುದ್ಧಿವಂತ.
ನಮ್ ನೆರಳು ಕೂಡ ಅವನ ಮೇಲೆ ಬೀಳ್ಬಾರ್ದು ಅಂತ ಅವನ್ನ ಮಣಿಪಾಲಲ್ಲಿ ಓದಿಸ್ದೆ, ಅಲ್ಲೇ ಕೆಲಸನೂ ಕೊಡಿಸ್ದೆ. ಅವನು ನಿನ್ನ ತುಂಬಾ ಮೆಚ್ಕೊಂಡಿದ್ದಾನೆ. ಅವನು ಪಡಿತಿರೋ ನೀನು ತುಂಬಾ ಅದೃಷ್ಟವಂತೆಮ್ಮ. ಒಂದ್ ನಿಮಿಷ ಬಂದ್ಬಿಟ್ಟೆಮ್ಮ. ಏನು ಅಂದ್ರೆ ನಾನ್ ಮಾಂಗಲ್ಯ ಸರನ ಮನೇಲೆ ಮರ್ತು ಬಂದ್ಬಿಟ್ಟಿದೀನಿ. ಮನೆಗೆ ಹೋಗಿ ಫೋನ್ ಬರ್ಲಾ? ಹೆಂಗಸ್ರಿಗೆ ಅಲಂಕಾರ ಒಂದಿದ್ರೆ ಗಂಡನ್ ಬೇಕಾದ್ರೂ ಮರ್ತು ಬಿಡ್ತೀರಾ. ಬೇಗ ಹೋಗು. ಹಲೋ ಮುತ್ತಪ್ಪನ, ಹಾ, ನಿನ್ನ ಹೆಂಡತಿನ ಯಾರ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಿದ್ದಾರೆ. ನೀನ್ ಯಾರು? ಗೊತ್ತಿಲ್ಲ. ಒಂದ್ ನಿಮಿಷ ಬಂದೆ. ಹೋಗಿ ಬನ್ನಿ. ಲಲಿತಾ, ಲಲಿತಾ, ಅರೆ ನೀವ್ಯಾಕ್ರಿ ಇಲ್ಲಿಗೆ ಬಂದ್ರಿ? ಏ ನಿನ್ಗೇನಾಗಿಲ್ವಾ? ಯಾಕ್ರಿ? ನನಗೇನಾಗ್ಬೇಕಾಗಿತ್ತು? ನಮ್ಮ ಮಗಳು ಕಟ್ಕೊಂಡಿರೋ ಸೆರಗಿನ ಕೆಂಡ ನಮ್ಮ ಮನೆಯವ್ರಿಗೂ ಬರಬಾರ್ದು ಅಂತ ದೂರ ಇದ್ದೆ. ಈಗ ನಿಮ್ಮ ಮಗನ ಚಾಲೆಂಜ್ಗೋಸ್ಕರ ನಮ್ಮ ಮಗನ ಬಾಳಿಗೆ ಬೆಂಕಿ ಇಟ್ಬಿಟ್ಟಲ್ರಿ. ನೀವು ಹೂ ಅನ್ನಿ ಅಣ್ಣ, ಅವನ್ನ ಕಡ್ದು ಕೈಮಾ ಮಾಡಿ ಜಾನಕಿನ ಎತ್ತಾಕೊಂಡ್ ಬರ್ತೀನಿ. ನಮ್ಮ ಕೈಲಿದ್ದಾಗಲೇ ಕಾಪಾಡ್ಕೊಳಕ್ಕಾಗ್ಲಿಲ್ಲ, ಇನ್ನು ಅವನನ್ನ ಕೈಮಾ ಮಾಡಿ ಕರ್ಕೊಂಡ್ ಬಂದ ಹಾಗೆ ಇದೆ. ನೋಡಿ, ಸುಮ್ನೆ ಬಂಡೆ ತಲೆ ಚಚ್ಕೊಳ್ಳೋ ಕೆಲಸ ಬೇಡ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ. ಅವ್ರು ಬಂದು ಅವನ್ ಒದ್ದು ಜೈಲ್ಗೆ ಹಾಕ್ತಾರೆ. ಅವಳನ್ನ ಕರ್ಕೊಂಬಂದು ಮನೆಗೆ ಬಿಡ್ತಾರೆ. ಏನ್ ತಿಳ್ಕೊಂಡಿದ್ರ ನನ್ನ? ನಿಮ್ದೆ ಮಾತು ನಿಮ್ದೆ ತೀರ್ಮಾನ ಅಲ್ಲ. ಈ ಮುತ್ತಪ್ಪ ಯಾವತ್ತು ಪೊಲೀಸರ ಹತ್ರ ನ್ಯಾಯ ಕೇಳಿಲ್ಲ. ಅವನಿಗೇನ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಅಂತ ನನಗ್ ಗೊತ್ತು. ಅವನ್ ಜೊತೆ ಮುಂದೆನೆ ಅದೇ ಹುಡುಗಿಗೆ ನಿನ್ನ ಕೈಯಿಂದ ತಾಳಿ ಕಟ್ಟಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಮುತ್ತಪ್ಪನೇ ಅಲ್ಲ. ಅಣ್ಣ ಯಾರೋ ಬರ್ತಿದ್ದಾರೆ. ನೀವು ಬನ್ನಿ ಸ್ವಾಮಿ ಒಳಗೆ. ಅಮ್ಮ ಜಾನಕಿ, ಎಲ್ಲಮ್ಮ ಇದೆಯಾ? ಜಾನಕಿ, 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 ಎಲ್ಲಮ್ಮ ಇದೆಯಾ? ಅವಳಿಲ್ಲ. ಅಯ್ಯ ಮಹಾನುಭಾವ,
ನಾವು ಮಾನಕ್ಕೆ ಹೆದರ್ಕೊಂಡು ಬದುಕೋ ಜನನಪ್ಪ. ಬೇಕಾದ್ರೆ ನಿನ್ನ ಕಣ್ಣಿಗೆ ಬಿಡಿದಾಗೆ ಎಲ್ಲಾದ್ರೂ ದೂರ ಹೊಟ್ಟೋಗ್ತೀವಿ. ನನ್ನ ಮಗಳನ್ನ ಬಿಟ್ಬಿಡಪ್ಪ. ನಿನ್ ದಮ್ಮಯ್ಯ ಅಂತೀನಿ, ನನ್ನ ಮಗಳನ್ನ ಬಿಟ್ಬಿಡಪ್ಪ. ಏಯ್, ನಾನೇ ನಿಮ್ಮ ಮಗಳು ರೇಪ್ ಮಾಡ್ತೀನಿ ಅನ್ನ, ಕೊಲೆ ಮಾಡ್ತೀನಿ ಅನ್ನ, ಮದುವೆ ಮಾಡ್ಕೊಂಡು ಸಾಯವರೆಗೂ ಸಂಸಾರ ಮಾಡಿ ಪ್ರೀತಿ ಮಾಡ್ತೀನಿ ಎಂದೆ. ಅತ್ತಪ್ಪ? ಪ್ರೀತಿಸೋದು ತಪ್ಪಲ್ಲಪ್ಪ, ಆದ್ರೆ ಇಷ್ಟವಿಲ್ದವ್ರನ್ನ ಪ್ರೀತಿಸೋ ಅಂತ ಪೀಡ್ಸೋದು ತಪ್ಪು. ಯಾಕೆ ಪೀಡಿಸ್ಬಾರ್ದು? ಅವಳು ಯಾವತ್ತೂ ಮುಖಾನೇ ನೋಡಿದಿರೋ ಒಬ್ಬ ವ್ಯಕ್ತಿನ ಮದುವೆ ಆಗ್ಬೋದಾದ್ರೆ ಅವಳಿಗೋಸ್ಕರ ಏನ್ ಬೇಕಾದ್ರೂ ತ್ಯಾಗ ಮಾಡಕ್ ಸಿದ್ಧವಾಗಿರೋ ನನ್ನನ್ನು ಯಾಕೆ ಮದುವೆ ಆಗ್ಬಾರ್ದು? ಅದು ಅವಳಿಷ್ಟನಪ್ಪ. ಇದು ನನ್ನಿಷ್ಟ. ನೋಡು, ದ್ರೌಪದಿ ಮೇಲೆ ಹಠ ಮಾಡಿ ಕೌರವ ಸತ್ತ, ಸೀತೆಗೆ ಆಸೆ ಪಟ್ಟು ರಾವಣ ಸತ್ತ, ತಾರೆ ಮೇಲೆ ಮೋಹ ಪಟ್ಟು ವಾಲಿ ಸತ್ತ. ಹೆಣ್ಣನ್ನ ಹಠದಿಂದ ಹೊಲಿಸ್ಕೋತೀನಿ ಅಂತ ಹೊರಟ ಯಾವ ಗಂಡಸೂ ಉದ್ಧಾರ ಆಗ್ಲಿಲ್ಲ. ಏಯ್, ಕೌರವ ಸತ್ತಿದ್ದು ದ್ರೌಪದಿ ಮೇಲೆ ಹಠದಿಂದ ಅಲ್ಲ, ಕೃಷ್ಣ ಮಾಡಿದ ಮಸಲತ್ತಿನಿಂದ. ರಾವಣ ಸತ್ತಿದ್ದು ಸೀತೆ ಮೇಲಿನ ಆಶೆಯಿಂದ ಅಲ್ಲ, ವಿಭೀಷಣ ಮಾಡಿದ ದ್ರೋಹದಿಂದ. ವಾಲಿ ಸತ್ತಿದ್ದು ತಾರೆ ಮೇಲಿನ ಮೋಹದಿಂದ ಅಲ್ಲ, ರಾಮ ಮಾಡಿದ ಮೋಸದಿಂದ. ನಡು, ನಾನ್ ನಿನ್ನ ಮಗಳು ಪ್ರೀತಿಸಿದ್ದೀನಿ, ಅವಳನ್ನೇ ಮದುವೆ ಆಗಿ ಆಗ್ತೀನಿ. ಅದನ್ನ ತಡೆಯಕ್ ನೀನಲ್ಲ, ನಿಮ್ಮಪ್ಪ ಬಂದರೂ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ನಿನ್ನ ಕಂಬಿ ಎಣಿಸೋ ಹಾಗೆ ಮಾಡ್ತೀನಿ. ಏಯ್, ಆವಾಜ್ ಹಾಕಿದ್ರೆ ಅಡ್ರೆಸ್ ಸಿಗಿರೋಲ್ಲ. ಪೊಲೀಸ್ನವ್ರು ಬರೋಷ್ಟೊತ್ತಿಗೆ ನಿನ್ನ ಮಗಳ ಹೆಣ ಪೋಸ್ಟ್ ಮಾರ್ಟಮ್ಗೆ ರೆಡಿ ಆಗಿರುತ್ತೆ. ನೋಡೋ, ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಎಂದೆ. ನನ್ನ ಸರ್ವಸ್ವನು ನಿನಗೆ ಧಾರೆ ಏರಿತೀನಿ ಎಂದೆ. ನಿನ್ನ ಮೇಲಿನ ಪ್ರೀತಿಗೋಸ್ಕರ ನನ್ನ ಗೌರವನ ಮರೆತು ಭಿಕ್ಷಿಕಂತರ ಬೇಡಿದೆ. ಆದರೂ ನೀನು ನನ್ನ ಮೇಲೆ ಹಠ ಮಾಡಿ ನನಗೆ ರಾವಣನ ಪಟ್ಟ ಕಟ್ಟಿದೆ. ನೀನೇನೇ ಮಾಡಿದ್ರು ನಾನಂತೂ ನಿನ್ನ ಮದುವೆ ಆಗೋದು ಖಂಡಿತ. ಮದುವೆ ಅನ್ನೋ ಪವಿತ್ರವಾದ ಸಂಬಂಧಕ್ಕೆ ಈ ಕಳಂಕ ಎಲ್ಲ ಬೇಕಾಗಿತ್ತಾ? ನೋಡು, ಇದೆಲ್ಲ ನಿನಗೆ ಇನ್ನೂ ಏನ್ ಬೇಕು ಕೇಳು. ಕಾರು, ಬಂಗ್ಲೆ, ಆಸ್ತಿ ಏನಾದ್ರೂ ಸರಿ, ಚಿಟ್ಕೆ ಹೊಡೆಯಲ್ಲಿ ತಂದು ನಿನ್ ಮುಂದೆ ಇರ್ತೀನಿ. ನೀ ನಾನು ಮದುವೆ ಆಗ್ತೀನಿ ಅಂತ ಹೇಳು, ಅಷ್ಟು ಸಾಕು. ಆಸೆ ತೋರಿಸಿ ಕೊಂಡ್ಕೊಳ್ಳೋಕೆ ನಾನೇನ್ ಸುಳ್ಳೇನಾ? ಒಂದು ಹೆಣ್ಣು ತನ್ನ ಗಂಡನಿಂದ ಬಯಸೋದು ಹಣ, ಒಡವೆ ಅಲ್ಲ, ಒಳ್ಳೆ ಗುಣ, ನಡತೆ. ಇದ್ರಲ್ಲಿ ನಿನಗೆ ಯಾವ ಯೋಗ್ಯತೆ ಇದೆ? ಯಾರೇ ಅವನ ಸಮಾಜದಲ್ಲಿ ಒಳ್ಳೆ ಪ್ರಜೆ? ಅಧಿಕಾರದ ಹೆಸರಿನಲ್ಲಿ ಗಂಡಸತ್ತೆ ಹೆಂಗಸರನ್ನ, ಫುಟ್ಪಾತಲ್ಲಿರೋ ಭಿಕ್ಷಕರನ್ನು ಬಿಡದೆ ಲಂಚ ಹೊಡಿತಾರಲ್ಲ ಅವ್ರ? ವರದಕ್ಷಿಣೆ ಹೆಸರಿನಲ್ಲಿ ಹೆಣ್ಮಕ್ಳ ತಲೆ ಮೇಲೆ ಸೀಮೆಣ್ಣೆ ಸುರಿದು ಬೆಂಕಿ ಹಚ್ತಾರಲ್ಲ ಅವ್ರ? ಹೊಟ್ಟೆಲಿರೋದು ಹೆಣ್ಮಗು ಅಂತ ಗೊತ್ತಾದ ತಕ್ಷಣ ಅಬಾರ್ಷನ್ ಮಾಡಿಸಿ ಹುಟ್ಟೋಕ್ಕಿಂತ ಮುಂಚೆ ಕೊಂದಾಗ್ತಾರಲ್ಲ ಅವ್ರ? ಹೇಳೆ, ನಿನ್ನ ದೃಷ್ಟಿಯಲ್ಲಿ ಇವರೆಲ್ಲ ಒಳ್ಳೆ ಗಂಡಂದ್ರು, ಒಳ್ಳೆ ಪ್ರಜೆಗಳು ಅನ್ನೋದಾಗಿದ್ರೆ ನಾನೊಬ್ಬ ರೌಡಿನೇ, ರಾಕ್ಷಸನೇ, ಲೋಪರೇ. ಮಾತಾಡೆ, ಯಾಕೆ ಸುಮ್ಮನಾಗ್ಬಿಟ್ಟೆ? ಹುಳುಕು ಸಮಾಜನ, ಕೊಳಕ್ ಮನಸ್ಸುಗಳನ್ನ ಸಮರ್ಥನೆ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಲ್ಲ? ಹುಳುಕು ಸಮಾಜನ, ಕೊಳತ ಮನಸ್ಸುಗಳನ್ನ ತಿದ್ದೋದಕ್ಕೆ ಬೇಕಾಗಿರೋದು ತ್ಯಾಗದ ಹೃದಯ. ನಿನಗ ಆ ಹೃದಯನೂ ಇಲ್ಲ, ತ್ಯಾಗಕ್ಕೆ ಅರ್ಥನೂ ಗೊತ್ತಿಲ್ಲ. ಹೇಳು, ನಿನ್ ಪ್ರೀತಿಗೆ ನಾನು ಯಾವ ತ್ಯಾಗ ಮಾಡ್ಬೇಕು? ನೀನು ಏನೇ ತ್ಯಾಗ ಮಾಡಿದ್ರು ನನ್ನ ಪ್ರೀತಿ ಮಾತ್ರ ಸಿಗಲ್ಲ. ಇವನು ಲಂಕೇಶ ಇಟ್ಟು ಹೆಜ್ಜೆನೆ ಯಾವತ್ತು ಹಿಂತೆಗದೇ ಇಲ್ಲ. ಸಾಮ, ದಾನ, ಭೇದ, ದಂಡ ಯಾವುದಾದರೂ ಸರಿ, ನಿನ್ ಪ್ರೀತಿ ಪಡೆದೆ ಬಿಡೋದೇ ಇಲ್ಲ. ಲಂಕೇಶ್, ನೀನು ಹಠ ಮಾಡಿ ನನ್ನ ಮಾನ ತೆಗಿಬಹುದು, ನನ್ನ ಪ್ರಾಣ ತೆಗಿಬಹುದು, ಆದ್ರೆ ಒಂದು ಮಾತು ಮಾತ್ರ ಜ್ಞಾಪಕ ಇಟ್ಕೋ. ನನ್ನ ದೇಹದಲ್ಲಿ ಕೊನೆ ಉಸಿರಿರೋವರೆಗೂ ನನ್ನ ಪ್ರೀತಿ ಪಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಅಸಾಧ್ಯ ಅನ್ನೋದು ಈ ಲಂಕೇಶನ್ ಇತಿಹಾಸದಲ್ಲೇ ಇಲ್ಲ. ಆಸೆ ತೋರಿಸಿ ಕೊಂಡ್ಕೊಳ್ಳೋಕೆ ನಾನೇನ್ ಸುಳ್ಳೇನಾ? ಒಂದು ಹೆಣ್ಣು ತನ್ನ ಗಂಡನಿಂದ ಬಯಸೋದು ಹಣ, ಒಡವೆ ಅಲ್ಲ, ಒಳ್ಳೆ ಗುಣ, ನಡತೆ.
ಲಂಕೇಶ್, ನೀನು ಹಠ ಮಾಡಿ ನನ್ನ ಮಾನ ತೆಗಿಬಹುದು, ನನ್ನ ಪ್ರಾಣ ತೆಗಿಬಹುದು. ಆದ್ರೆ ಒಂದು ಮಾತು ಮಾತ್ರ ಜ್ಞಾಪಕ ಇಟ್ಕೋ, ನನ್ನ ದೇಹದಲ್ಲಿ ಕೊನೆ ಉಸಿರಿರೋವರೆಗೂ ನನ್ನ ಪ್ರೀತಿ ಪಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಲಂಕೇಶ ಇಲ್ಲಿ ಗೊತ್ತಿಲ್ವಾ? ಗೊತ್ತಿಲ್ವಾ? ಅಣ್ಣ, ಲಂಕೇಶ ಮನೇಲಿ ಇಲ್ಲ ಅಣ್ಣ. ಹತ್ತನೇ ಜನ ಮುತ್ತಪ್ಪನ ಕಡೆಯವ್ರು ಬಂದು ನಮ್ಮನ್ನೆಲ್ಲ ಹೊಡೆದಾಕ್ಬಿಟ್ರಣ್ಣ. ಅಪ್ಪನ ಕಾಲ್ ಕತ್ತರಿಸಾಕ್ಬಿಟ್ರು, ಮಚ್ಚನ ಕೈ ಕತ್ತರಿಸಾಕ್ಬಿಟ್ರು. ಅಸ್ಲಂ ಜನ ಅಲ್ಲಿಗೆ ಬರ್ಲಿಲ್ಲ ಅಂದ್ರೆ ನಮ್ಮನ್ನ ಸಾಯಿಸಾಕ್ಬಿಡ್ತಿದ್ದ ಅಣ್ಣ. ಆ ಮುತ್ತಪ್ಪನ ಸುಮ್ಮನೆ ಬಿಟ್ಬಿಡೋಣ, ಆ ಮುತ್ತಪ್ಪನ ಸುಮ್ಮನೆ ಬಿಟ್ಬಿಡೋಣ. ಅವನೇ ಅಣ್ಣ ಇದಕ್ಕೆಲ್ಲ ಕಾರಣ. ಬಿಡಿ, ಎಲ್ಲಿ ಹೋಗ್ತಿದ್ದೀರಾ? ನಿಂತ್ಕೊಳ್ಳಿ, ದಯವಿಟ್ಟು ನನ್ನ ಮಾತು ಕೇಳಿ. ಹೋಗ್ಬೇಡಿ ಪ್ಲೀಸ್, ದಯವಿಟ್ಟು ನನ್ನ ಮಾತು ಕೇಳಿ. ಹೋಗ್ಬೇಡಿ, ನಿಂತ್ಕೊಳ್ಳಿ, ಹೋಗ್ಬೇಡಿ ಪ್ಲೀಸ್, ನಿಂತ್ಕೊಳ್ಳಿ. ಬೇಡಿ ಬೇಡಿ, ಹೋಗ್ಬೇಡಿ, ದಯವಿಟ್ಟು ನನ್ನ ಮಾತು ಕೇಳಿ ಪ್ಲೀಸ್. ಹೋಗ್ಬೇಡಿ ಪಪ್ಪ, ನೀವ್ ಹೋದ್ರೆ ಅವ್ರು ನಮ್ಮನ್ನ ಸಾಯಿಸ್ಬಿಡ್ತಾರೆ ಪಪ್ಪ. ನೀವ್ ಹೋಗ್ಬೇಡಿ ಪಪ್ಪ, ಹೋಗ್ಬೇಡಿ ಪಪ್ಪ, ನೀವ್ ಹೋಗ್ಬೇಡಿ ಪಪ್ಪ, ನಮ್ಮನ್ ಬಿಟ್ಟು ಹೋಗ್ಬೇಡಿ ಪಪ್ಪ. ಯವ್ವ, ತಗಳವ, ಇದನ್ ತಗೊಂಡೋಗಿ ಒಂದ್ ಡಬ್ಬ ಸೀಮೆಣ್ಣೆ ತಗೊಂಡು ನಿನ್ ಗಂಡನ್ ತಲೆ ಮೇಲೆ ಸುರಿದ್ ಬೆಂಕಿ ಹಚ್ಚು. ಇಂತ ಮುದ್ದಾದ ಹೆಂಡತಿನ ಮನೇಲಿ ಇಟ್ಕೊಂಡು ನಿನ್ ಗಂಡ ಇನ್ನೊಂದ್ ಹುಡುಗಿನ ಎತ್ಕೊಂಡೋಗಿ ಮಡಿಕೊಂಡಿರೋದ್ ಸರಿನಾ? ಯಾಕವ್ವ, ಹೆಣ್ಣು ಮಾಡಿದ್ರೆ ಹಾದ್ರ, ಗಂಡು ಮಾಡಿದ್ರೆ ಹಾದ್ರ ಅಲ್ವಾ?
ಎಲ್ಲಿ ಗಂಟ ಹೆಂಡತಿ ಕೈಯಲ್ಲಿ ಏನು ಆಗಲ್ಲ ಅಂತ ಗಂಡ ತಿಳ್ಕೊಂಡಿರ್ತಾನೋ ಅಲ್ಲಿ ಗಂಟ ಅವನು ತಪ್ಪು ಮಾಡ್ತಾನೆ ಇರ್ತಾನೆ. ಹೇಳೋದು ಬಹಳ ಸುಲಭ, ಆದ್ರೆ ಹೇಳ್ದಂಗ್ ನಡ್ಕೊಳ್ಳೋದು ಕಷ್ಟ. ಏನ್ ಅರ್ಸವ ನಾನು ಯಾರು ಗೊತ್ತಾಯ್ತಾ? ಗೊತ್ತು. ನಾನು ನಿನ್ನ ಹತ್ರ ಒಂದ್ ಭಿಕ್ಷೆ ಕೇಳಕ್ ಬಂದಿದ್ದೀನಿ. ಭಿಕ್ಷೆ ಕೊಡೋಕೆ ನೀನು ಸಾವಿತ್ರಿನೂ ಅಲ್ಲ, ನಿನ್ ಗಂಡ ಸತ್ಯವಾನೂ ಅಲ್ಲ. ಪ್ರಾಣ ತಗೊಂಡು ಹೋಗಕ್ ನೀನ್ ಯಮ ಅಲ್ದೇ ಇರ್ಬೋದು, ಆದ್ರೆ ಅವ್ರು ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ. ದಯವಿಟ್ಟು ನನ್ನ ಮಾತು ಕೇಳು. ಅವ್ರನ್ನ ಮದ್ವೆ ಮಾಡ್ಕೊ, ನೀನು ಸುಖವಾಗಿರ್ತೀಯ, ಅವರು ನೆಮ್ಮದಿಯಾಗಿರ್ತಾರೆ. ಛೀ, ಒಬ್ಬನ ಹೆಂಡತಿಯಾಗಿ ಒಂದ್ ಮಗು ತಾಯಿಯಾಗಿ ಅವ್ರ ಕಪಾಳಕ್ ಹೊಡೆದು ಬುದ್ಧಿ ಹೇಳ್ದೆ ನೀನ್ ನನಗೆ ಬುದ್ಧಿ ಹೇಳೋದಕ್ಕೆ ಇಲ್ಲಿಗೆ ಬಂದಿದೀಯಲ್ಲ. ನೀನೇನು ಅವನ ಹೆಂಡತಿನ ಇಲ್ಲ ತಲೆ ಹಿಡ್ಕಿನ? ನಾನು ತಲೆ ಹಿಡ್ಕಿನೂ ಅಲ್ಲ, ಅವ್ರ ಹೆಂಡ್ತಿನೂ ಅಲ್ಲ. ಸಾಯಕ್ ನನ್ ಗಾಡಿನ ಬೇಕಾಗಿತ್ತ? ಸಾಯೋಕಲ್ಲ, ಬದುಕೋಕೆ ಬಂದಿದ್ದೀನಿ. ದಯವಿಟ್ಟು ನನ್ನ ಮಾನ ಉಳಿಸಿ. ಏಯ್, ಏನ್ ಮಾಡ್ತಾ ಇದೀಯಾ? ಹೇಳ ಮೇಲೆ ಏನಾಯ್ತು ನಿನಗೆ? ನಿಮ್ ಸ್ನೇಹಿತ ನನ್ನ ಮದ್ವೆ ಆಗ್ತೀನಿ ಅಂತ ನಂಬಿಸಿ ಮೋಸ ಮಾಡ್ಬಿಟ್ಟ. ನಾನೀಗ 3 ತಿಂಗಳು ಗರ್ಭಿಣಿ. ಅವನು ಹೇಳ್ಬಿಟ್ಟ, ಇವಳು ಕೇಳ್ಬಿಟ್ಲು. ಅವನು ಗಂಡ್ಸು, ಸಿಕ್ಕಿದ್ ಕಡೆ ಬಿತ್ಕೊಂತಾನೆ. ಹೆಣ್ಣಾದ್ ನಿನಗೆ ಬುದ್ಧಿ ಬೇಡ? ಸರಿ, ಯಾರವನು? ನಾಯ್ಡು. ಏಯ್, ಎಲ್ಲ ಮಾಮೂಲು. ಎಲ್ಲ ಮಾಮೂಲು. ಎಲ್ಲಿ ಎತ್ತಲೈ? ಐ, ಏನ್ ನೋಡ್ತಾ ಇದೀಯ? ಎತ್ತಲೈ. ಏನಣ್ಣ ನೀವಿಲ್ಲಿ? ಇವಳಿಗೆ ಮಾತು ಕೊಟ್ಟಿದ್ ನಿಜಾನ? ಏನಂತ ಅಣ್ಣ? ನೀನ್ ಅವಳಿಗೆ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದಂತೆ. ಏನ್ ಸಾಕ್ಷಿ? ಅವಳು ಹೊಟ್ಟೆಲಿರೋ ಮಗು. ಮುಚ್ಕೊಂಡು ತಾಳಿ ಬಿಗಿ. ಅದ್ ನಂದೆ ಅಂತ ಏನ್ ಗ್ಯಾರಂಟಿ? ಈ ಭೂಮಿ ಮೇಲೆ ಯಾರಿಗೆ ಯಾರಪ್ಪ ಅಂತ ಯಾರಿಗೂ ಗೊತ್ತಿಲ್ವೋ. ಒಬ್ಬ ತಾಯಿ ಮಗುಗೆ ಯಾರನ್ನ ತೋರಿಸಿವನೇ ನಿಮ್ಮಪ್ಪ ಅಂತಾಳೋ ಅಷ್ಟೇ ಗ್ಯಾರಂಟಿ. ಮುಚ್ಕೊಂಡು ಮದುವೆ ಆಗು. ಮಾಡ್ಕೊಳಲ್ಲ. ಅದನ್ ಕೇಳಕ್ ನೀನ್ ಯಾರು? ಬಿಟ್ಬಿಡಿ, ನಾನು ಸಾಯ್ಬೇಕು. ಬಿಟ್ಬಿಡಿ, ನನ್ ಬದುಕಕ್ಕೆ ಇಷ್ಟ ಇಲ್ಲ. ಬಿಟ್ಬಿಡಿ, ನಾನು ಸಾಯ್ಬೇಕು. ನಾನು ಸಾಯ್ಬೇಕು. ಅವರು ಇಲ್ಲ ಅಂದ್ಮೇಲೆ ನಾನು ಯಾಕೆ ಬದುಕಿರ್ಬೇಕು? ನಾಳೆ ನಂಗೆ ಹುಟ್ಟೋ ಮಗು ನಮ್ಮಪ್ಪ ಯಾರು ಅಂತ ಕೇಳಿದ್ರೆ ಅದಕ್ಕೆ ನಾನು ಏನಂತ ಉತ್ತರ ಹೇಳಲಿ? ಏನು ಅಂತ ಉತ್ತರ ಹೇಳಲಿ? ನೋಡು, ನಿನ್ ಮಗು ಅಪ್ಪ ತಾನೇ ಬೇಕು.
ಆ ಜವಾಬ್ದಾರಿ ನಾನು ಹೊತ್ಕೊಂತೀನಿ. ಬಾ ಬಾ ಮಾಧವಿ. ಸಮಾಜ ದೃಷ್ಟಿಯಲ್ಲಿ ಮಾತ್ರ ನಾನು ನೀನು ಗಂಡ ಹೆಂಡತಿ. ಆದರೂ ನೀನು ಹೊಟ್ಟೆಯಲ್ಲಿ ಹುಟ್ಟೋ ಮಗುಗೆ ನಾನು ತಂದೆಯಾಗಿರ್ತೀನಿ. ಜೀವನ ಪರ್ಯಂತ ನಿನ್ನ ಮಾನ ಗೌರವ ಕಾಪಾಡೋ ಕಾವಲುಗಾರನಾಗಿರ್ತೀನಿ. ತಗೋ, ಈ ತಾಳಿ ಕಟ್ಕೋ. ನನ್ನ ಮರ್ಯಾದೆ ಉಳಿಸಿರೋ ಮಹಾತ್ಮ, ನನ್ನ ಮಗುಗ್ ತಂದೆ ಆಗಿರೋ ಪುಣ್ಯಾತ್ಮ. ಅವ್ರ ಋಣನ ನಾನು 7 ಜನ್ಮದಲ್ಲೂ ತೀರ್ಸಕ್ಕಾಗಲ್ಲ. ನೋಡು, ಅವ್ರ ಮಾತು ಹೊರಟಾದ್ರು ಮನಸ್ಸು ಮೃದು, ಅವ್ರ ಭಾಷೆ ಕೆಟ್ಟದಾದ್ರು ದೃಷ್ಟಿ ಒಳ್ಳೇದು. ನಾನು ಇಷ್ಟು ವರ್ಷ ಅವ್ರ ಹೆಂಡತಿ ಸ್ಥಾನದಲ್ಲಿದ್ರು ನನ್ನನ್ನು ಒಂದ್ಸಲನೂ ಅವ್ರು ಕೆಟ್ಟ ದೃಷ್ಟಿಯಿಂದ ನೋಡ್ಲಿಲ್ಲ, ಅಥವಾ ಯಾವುದೇ ಹೆಣ್ಣಿನ ಬಗ್ಗೆನೂ ಕೇವಲವಾಗಿ ಮಾತಾಡ್ಲಿಲ್ಲ. ಅವ್ರ ಆಸೆ ಪಟ್ಟಿದ್ದು, ಹಠ ಮಾಡಿದ್ದು ಏನಿದ್ರು ನೀನೊಬ್ಳು ಬಗ್ಗೆ ಮಾತ್ರ. ದಯವಿಟ್ಟು ಅವ್ರನ್ನ ಒಪ್ಕೋ. ಹಠ ಮಾಡಿದ ತಕ್ಷಣ ಕೊಡೋದಕ್ಕೆ ಪ್ರೀತಿ ಅನ್ನೋದು ಮಿಠಾಯಿ ಅಲ್ಲ, ಅದು ಹೃದಯದಿಂದ ಬರ್ಬೇಕು. ಯಾರು ಏನೇ ಹೇಳಿದ್ರು ನಾನವನ್ನ ಮದುವೆ ಆಗೋದು ಸಾಧ್ಯನೇ ಇಲ್ಲ. ನಿಂದಮ್ಮಯ್ಯ ಅಂತೀನಿ, ದಯವಿಟ್ಟು ಹಾಗನ್ಬೇಡ. ಅವ್ರನ್ನ ಒಪ್ಕೋ ಪ್ಲೀಸ್. ಮಾಧವಿ, ಏನ್ ಮಾಡ್ತಾ ಇದೀಯ? ಯಾರು ನಿನ್ಗಿಲ್ ಬರಕ್ ಹೇಳಿದ್ದು? ಇಷ್ಟು ವರ್ಷ ಕಾಪಾಡ್ಕೊಂಬಂದ್ ಮಾನ ಮರ್ಯಾದೆ ಮಣ್ಪಾಲ್ ಮಾಡಿದ್ದಲ್ದೆ ಇವಳು ಮುಂದೆ ಭಿಕ್ಷೆ ಬೇಡ್ತಾ ಇದೀಯಾ? ನನ್ ಮರ್ಯಾದೆ ಹೋದ್ರೂ ಪರವಾಗಿಲ್ಲ, ಆದ್ರೆ ನಿಮ್ ಮರ್ಯಾದೆ ಹೋಗೋದನ್ನ ನನ್ನಿಂದ ನೋಡೋಕ್ಕಾಗಲ್ಲ. ನಿಮ್ಮ ಹತ್ರ ಕೈ ಚಾಚ್ಕೊಂಡ್ ಬರ್ತಿದ್ದ ಒಬ್ಬ ಯಕಶ್ಚಿತ ಆಗ ಸೆಂಗ್ಸು ನಿಮ್ ಬಗ್ಗೆ ಕೇವಲವಾಗಿ ಮಾತಾಡೋದನ್ನ ನನ್ನಿಂದ ಕೇಳಕ್ಕಾಗ್ಲಿಲ್ಲ. ಅದಕ್ಕೆ ಇಲ್ಲಿಗೆ ಬಂದೆ. ನಿಜ ಏನು ಅಂತ ಇವಳಿಗೆ ಹೇಳಿದ್ದೀನಿ. ಮಾಧವಿ, ವೆಂಕಟೇಶ, ಬೇಗ ಹೋಗು, ಕಾರ್ ತಗೊಂಡ್ ಬಾ. ಮಾಧವಿ, ಮಾಧವಿ, ಬೇಡ ರೀ, ಮಾಧವಿ, ಈ ರಕ್ತಪಾತ ಸಾಕು. ಇದಕ್ಕೊಂದು ಕೊನೆ ಕಾಣಿಸಿ. ಮಾಧವಿ, ನಿನ್ ಮೈಯಿಂದ ರಕ್ತ ಹರಿಸಿದ ಮುತ್ತಪ್ಪನ ರಕ್ತ ಕುಡಿದೆ ಬಿಡಲ್ಲ. ಛೀ ರಾಕ್ಷಸ, ನೀನು ಒಬ್ಬ ಮನುಷ್ಯನ ಒಂದು ಹೆಣ್ಣಿಗೋಸ್ಕರ ಇನ್ನು ಎಷ್ಟು ಜನರನ್ನ ಬಲಿ ಕೊಡ್ಬೇಕು ಅಂತಿದೀಯಾ? ಯಾವತ್ತು ಇನ್ ಮುಂದೆ ಮಾಧವಿ, ಕತ್ತಿ ಮಚ್ಚು ಹಿಡಿಬೇಡಿ. ಯಾವತ್ತು ನಿಮ್ ಕೈಗಳನ್ನ ರಕ್ತದಿಂದ ತೊಳೆಯಲ್ಲ ಅಂತ ಮಾತ್ ಕೊಡಿ. ಮಾಧವಿ, 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 ಹಾಗಂತ ಮಾಧವಿ, ಮಾತ್ ಕೊಡಿ, ಮಾಧವಿ, ಮಾತ್ ಕೊಡಿ. ಮಾಧವಿ.